ಬಟ್ಟೆ ಇಲ್ಲ. ಸೊ ಬರ್ತಾ ಇದೆ, ಇನ್ನೂ ಒಂದು ವೈಟ್ ಫೀಲ್ಡಿಗೆ ಬರ್ತಾ ಇದೆ. ವುಮೆನ್ ಅಕ್ಸೆಪ್ಟ್ ಮಾಡಲಾ ಬೇಡವಾ, ಅಕ್ಸೆಪ್ಟ್ ಮಾಡಲಾ ಬೇಡವಾ? ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರ್ ಡ್ಯೂಟಿ ಮಾಡಕ್ ಬಂದಿದ್ದೀನಿ. ಆಲ್ರೆಡಿ ಆರ್ಡರ್ ಕೂಡ ಬಿದ್ದಿದೆ. ಆರ್ಡರ್ ಎಲ್ಲಿಗೆ ಬಿದ್ದಿದೆ ಅಂತ ಅಂದ್ರೆ ನೆಲಮಂಗಲದಿಂದ ಬೆಂಗಳೂರು ಸಿಟಿಗೆ ಬಿದ್ದಿರೋದು ಆರ್ಡ್ರು. ಅದಕ್ಕೋಸ್ಕರ ಇವಾಗ ಪಿಕಪ್ಪಿಗೆ ಹೋಗ್ತಾ ಇದ್ದೀನಿ. ನಾನು ಪ್ರೈಮ್ ಪಾರ್ಟ್ನರ್ ಆಗಿನಲ್ಲ, ಅದರಿಂದಾಗಿ ಏನು 10 ಸೆಕೆಂಡ್ ಏನು ಡಿಲೇ ಇರಲಿಲ್ಲ. ಆರ್ಡರ್ ಬರ್ತಿದ್ದಂಗೆ ನಾನು ಪ್ರೆಸ್ ಮಾಡಿದೆ. ಎಲ್ಲಿಗೆ ಏನು ಅಂತ ಕೂಡ ನೋಡಿಲ್ಲ. ಆರ್ಡರ್ನ ಪಿಕಪ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅದು ಸಿಟಿಗೆ ಇರುತ್ತೆ, ಅದಕ್ಕೋಸ್ಕರ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಇನ್ನೊಂದೇನಪ್ಪ ಅಂತ ಅಂದ್ರೆ, ನಾನು ಪಿಕಪ್ ಮಾಡಕ್ ಬರ್ಬೇಕಾದ್ರೆ ನೋಡಿ ಇಲ್ಲಿ ಟೋಲ್ ಇದೆಯಲ್ಲ, ಈ ಟೋಲ್ ಹತ್ರ ಆ ಸೈಡಲ್ಲಿ ಇದ್ದೆ ನಾನು. ಬಟ್ ವಾಪಸ್ ರಿಟರ್ನ್ ಬರಕ್ ಆಗ್ತಾ ಇರಲಿಲ್ಲ. ಅದರಿಂದಾಗಿ ತಿರ್ಗಾ ಮುಂದೆ ಹೋಗ್ಬಿಟ್ಟು ಅಲ್ಲಿ ಎಕ್ಸಿಟ್ ತಗೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 5 ಕಿಲೋಮೀಟರ್, ಅಂದ್ರೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿನೇ ಆಯ್ತು. ಬಟ್ ಪಿಕಪ್ಪಿಗೆ ನಾನು ಅಮೌಂಟ್ ಕೊಡಲ್ಲ ಅಂತ ಅನ್ಸುತ್ತೆ. ನೋಡಿ ಇಲ್ಲಿ ಸ್ಪಾಟ್ ಅಲ್ಲಿ ಇದ್ದೆ, ಅವಾಗ ಆರ್ಡರ್ ಬಂತು. ನೋಡಿ ಇಲ್ಲೇ 500 ಮೀಟರ್ಸ್ ಅಲ್ಲಿ ಪಿಕಪ್ ಇರೋದು. ಅದೇ ಹೇಳ್ತೇವೆ, ರೋಡ್ ಕ್ರಾಸ್ ಮಾಡ್ದಂಗಿದ್ದೀರಾ ಆರಾಮಾಗಿ. ಒಂದು 500 ಮೀಟರ್ಸ್ ಅಲ್ಲಿ ಅಷ್ಟೇ ಪಿಕಪ್ ಇದೆ, ಯಾವ್ದಾದಂತ ಎಕ್ಸಿಟ್ ಇಲ್ದಿರೋ ಕಾರಣ. ಹೋಗಿ ಲಾಸ್ಟಿಂದ ಮುಂದೆ ಹೋಗ್ಬಿಟ್ಟು ಎಕ್ಸಿಟ್ ತಗೊಂಡು ಯೂ ಟರ್ನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನೇನು ಬಂದೆ ನೋಡಿ, ಇನ್ನು 350 ಮೀಟರ್ ಇದೆ ಅಷ್ಟೇ. ಸರ್ವಿಸ್ ರೋಡಲ್ಲಿ ಇದ್ದಿರು ನೋಡಿ, ಈ ಕಡೆ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜಸ್ ಇಂದ ಬಂದ್ಬಿಡೋದಾಯ್ತು. ಬಟ್ ನಾನು ಹೈವೇ ಮೇಲೆ ಇದ್ನಲ್ಲ, ವಾಪಸ್ ಬರೋಕೆ ಎಲ್ಲೇ ಕೂಡ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಹೋಗಿ ಯೂ ಟರ್ನ್ ಮಾಡ್ಕೊಂಡ್ ಬಂದೆ. ಏನಿಲ್ಲ, ಒಂದು 5 ಕಿಲೋಮೀಟರ್ ಲಾಸ್ ಆಯ್ತು ಅಷ್ಟೇ. ಬಟ್ ಟೈಮ್ ಏನು ವೇಸ್ಟ್ ಆಗಿಲ್ಲ. ಒಂದು 5 ನಿಮಿಷ 6 ನಿಮಿಷದಲ್ಲೆಲ್ಲ ಆಲ್ಮೋಸ್ಟ್ ಪಿಕಪ್ ಅನ್ನ ಬಂದ್ಬಿಟ್ಟೆ ನೋಡಿ. ಅಲ್ಲ ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ? ಹೌದಾ, ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ? ಹಾಂ, ಓಕೆ. ಸ್ನೇಹಿತರೆ ಬನ್ನಿ, ಇಲ್ಲಿ ಕಟ್ಕೊಂಡು ಆರಾಮಾಗಿ ಪೀಸಾಗಿ ಹೋಗೋಣ. ಆಲ್ಮೋಸ್ಟ್ ಅಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಏನೇನೆಲ್ಲ ಆಯಿತು ಅಂತ. ಆರ್ಡರ್ದು ರಾಂಗ್ ಲೊಕೇಶನ್ ಹಾಕಿರೋ ಕಸ್ಟಮರು ರಾಂಗ್ ಲೊಕೇಶನ್ ಹಾಕಿರೋದ್ರಿಂದ ಆರ್ಡರ್ನ ತೊಗೊಂಡೋಗಿ ನಾನು ಬಸ್ಸಿಗೆ ಹಾಕಿರೋದೆಲ್ಲ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡ್ಕೊಂಡು ಬಂದಿರ್ತೀರ. ಅಕಸ್ಮಾತ್ ಏನಾದ್ರು ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ. ಈಗ 472 ರೂಪಾಯಿ ಕ್ಯಾಶ್ ಕೂಡ ಇವಾಗ ಕಸ್ಟಮರ್ ಹಾಕಿದ್ದಾರೆ. ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು, ಅಂದರೆ ಲಾಸ್ಟ್ ವೀಡಿಯೋನೇ ಕಂಟಿನ್ಯೂಟಿ ವೀಡಿಯೋ ಇದು. 472 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡೀನಿ. ಈಗ ಕ್ಯಾಶ್ ಕಲೆಕ್ಟ್ ಕೊಡ್ತೀನಿ. ಈಗ 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ನೋಡೋಣ, ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ವೆಯ್ಟಿಂಗ್ ಇವಾಗ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. ಅಂದರೆ ಅಲ್ಲಿಂದ ನೆಲಮಂಗಲದಿಂದ ಸಿಟಿ ಬರೋ ತನಕ ಏನು ಟೈಮ್ ಆಗಿಲ್ಲ. ಬಟ್ ಅಲ್ಲಿಂದ ಬಂದೆ ನೋಡಿ, ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು ನೋಡಿ. ಇನ್ನೂ ಒಂದು ಬರ್ತಾ ಇದೆ, 88 ರೂಪಾಯಿ ಬರ್ತಾ ಇದೆ. ಸಿಟಿ ಒಳಗಡೆ ಬಂದರೆ ಇದೊಂದು ಬರೇ ಈ ಥರ ಚಿಕ್ಕ ಆರ್ಡ್ರ್ ಬರ್ತಾವೆ ನೋಡಿ. 88 ರೂಪಾಯಿ ಅಕ್ಸೆಪ್ಟ್ ಮಾಡ್ತೀನಿ ಅದನ್ನು ಕೂಡ. ಸೊ ಅದನ್ನು ಕೂಡ ಅಕ್ಸೆಪ್ಟ್ ಆಗಿದೆ. ಇವಾಗ ಪಿಕಪ್ ಲೊಕೇಶನ್ನು 1 ಕಿಲೋಮೀಟ್ರ್ ಇದೆ. ಬಟ್ ಈ ಥರ ಈಗ ಕಲಾಸಿಪಾಳ್ಯದಲ್ಲಿ ಮತ್ತು ಈ ಮೆಜೆಸ್ಟಿಕಲ್ಲೆಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟ. ಏನಕ್ಕೆ ಅಂತಂದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಸಿಗ್ನಲ್ಲು ಬೇಗ ಬಿಡಲ್ಲ. ಅದರಿಂದಾಗಿ ಸ್ವಲ್ಪ ಕಷ್ಟ. ಸಿಟಿ ಒಳಗಡೆ ಎಲ್ಲ ಆಚೆ ಕಡೆ ಆದರೆ ಆರಾಮಾಗಿ ಓಡಾಡ್ಬೋದು. ಬನ್ನಿ ಹೋಗಿ ಇದನ್ನು ಪಿಕಪ್ ಮಾಡೋಣ. ನೋಡಿ ಆರ್ಡರ್ ಕ್ಯಾನ್ಸಲ್ ಆಯಿತು. ಈ ಟ್ರಾಫಿಕಲ್ಲಿ ಅಲ್ಲಿಂದ ಬಂದಿದ್ದೀನಿ 2 ಕಿಲೋಮೀಟ್ರ್ ಅವೆನ್ಯೂ ರೋಡ್ಗೆ. ಬಟ್ ನೋಡಿ ಅದು ಆರ್ಡರ್ ಕ್ಯಾನ್ಸಲ್ ಆಯಿತು. ಈಗ ಮತ್ತೆ ಇನ್ನೊಂದು ಆರ್ಡರ್ ಬಂದಿದೆ. ಅದು ಯಾವ ಕಡೆಗೆ ಬಂದಿದೆಯಪ್ಪ ಸಿಕ್ಕಾಪಟ್ಟೆ ಹಿಂಸೆ ಇಲ್ಲಂತೂ. ನೋಡಿ ಇನ್ನೂ ಒಂದು 2.1 ಕಿಲೋಮೀಟ್ರ್ ಪಿಕಪ್ಪಿಗೆ ಹೋಗ್ಬೇಕು ಇವಾಗ. ಮತ್ತೆ ತಿರ್ಗಾ ಅಲ್ಲಿಗೆ ಹೋದಾಗ ಎಲ್ಲಿ ಕ್ಯಾನ್ಸಲ್ ಮಾಡ್ತಾರೋ ಏನೋ. ಇಲ್ಲಿ ಬಂದು ಸಿಗಾಕೊಂಡ್ರೆ ಇದೊಂದು ಕಷ್ಟ ನೋಡಿ, ಹೋಗಕ್ಕೆ ಆಗಲ್ಲ ಇಲ್ಲಿ ಎಂತಂತ ರೋಡ್ಗಳು. ಬಟ್ ಇದರಲ್ಲೂ ಪಿಕಪ್ ಹತ್ರ ಹೋಗ್ತಿದ್ದಂಗೆ ಆರ್ಡರ್ಗಳು ಕ್ಯಾನ್ಸಲ್ ಮಾಡ್ತಾರೆ. ಅಲ್ಲೆಲ್ಲ ಸಂದಿಲ್ ತೋರಿಸ್ತೈತಲ್ಲ ಬೈ. ಮುಂದೆ ಹೋಗಿ ರೈಟಿಗೆ ರೋಡ್ ತೋರಿಸ್ತಾ ಇದೆ, ಮುಂದೆ ಹೋಗಿ ರೈಟಿಗೆ ಕಾಣೋಣ. ಅಪ್ಪ ಏನು ಟ್ರಾಫಿಕ್ ಹೋಗೋರು, ಗಾಡಿಗಳೇ ಮೂವ್ ಆಗ್ತಾ ಇಲ್ಲ. ಇನ್ನೊಂದು ಈ ಥರ ಬಂದತ್ತ ಟೈಮಲ್ಲಿ ಲಾಂಗ್ ಆರ್ಡರ್ ಬಿದ್ದರೆ ಸರಿ ಹೋಗುತ್ತೆ. ಬಟ್ ಎಲ್ಲ ಚಿಕ್ಕ ಆರ್ಡರ್ ಬಿಟ್ಟಾರೆ. ಈಗ ಬಿದ್ದಿರೋದು ಕೂಡ 100 ರೂಪಾಯಿ ಆರ್ಡರ್ ಬಿದ್ದಿರೋದು. ಇದು ನಾವು ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೇಕು. ನಾವು ಇಲ್ಲೂ ಹೋಗಕ್ಕಾಗಲ್ಲ ಅನ್ಸುತ್ತೆ, ಬ್ಲಾಕು. ಎಲ್ಲಿ ಯಾವ ಸಂದಿಲೂ ಹೋಗಕ್ಕಾಯ್ತಾ ಇಲ್ಲ.
ನೋಡಿ ಅವಾಗಲೇ ಒಂದು ಆರ್ಡ್ರ್ ಇಲ್ಲಿ ಒಳಗಡೆ ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ, ಇಲ್ಲಿಂದಾನೆ ಹೋಗಿದ್ದೀನಿ, ಮತ್ತೆ ಅವಾಗ ಇಲ್ಲಿಗೆ ಬಂದೈತೆ ಆರ್ಡ್ರು. ಬನ್ನಿ ಇಲ್ಲಿ ನಿಂತ್ಕೊಂಡು ಫೋನ್ ಮಾಡೋಣ. ಇಲ್ಲ ಹೆಲ್ಮೆಟ್ ನಾನು ಹಾಕೊಂಡಿರೋದು ಕ್ಯಾಮ್ರಾದ. ಹಲೋ ಹಾ ಹೇಳಿ. ಸರ್, ಅದೇ ಪೋರ್ಟರಿಂದ ಪಿಕಪ್ ಹತ್ರ ಬಂದಿದ್ದೆ. ಹಾ KGN ಟ್ರಾವೆಲ್ಸ್ ಅಂತ ಇರುತ್ತೆ ನೋಡಿ, ಅಲ್ಲಿ ಅವ್ರು ಕೊಡ್ತಾರೆ ನಿಮ್ಮ ಪಾರ್ಸಲ್. ಹಾಂ ಹಾಂ, ಫ್ರೈಡ್ ರೈಸ್ ಇದೆ. ಇಲ್ಲೇನೋ ನಂಬರ್ ಕೇಳ್ತಾ ಇದ್ದಾರೆ ನೋಡಿ ಸರ್. ಹಲೋ ಹಲೋ. ಕ್ಯಾಮ್ರಾ ಬೇರೆ ತಗೋಬೇಕು, ಇದೇ ಬೇರೆ ತಗೋಬೇಕು. ಹಾಂ ಎಲ್ಲ ಸಪ್ರೇಟ್ ತಗೋಬೇಕು. ಹ್ಞೂ ಯಾವ ಹೆಲ್ಮೆಟ್ ಬೇಕಾದ್ರೆ ಹಾಕೋಬೋದು. ಅಣ್ಣ ಪಾರ್ಸಲ್ ಯಾವುದು? ದೊಡ್ಡದಾರೆ ತಗೊಂಡು. ಹಾಂ ದೊಡ್ಡದಾದ್ರೆ ಆಗಲ್ಲ. ಬನ್ನಿ ಸ್ಟಾರ್ಟ್ ಟ್ರಿಪ್ ಹೋಗೋಣ. ಸ್ಟಾರ್ಟ್ ಟ್ರಿಪ್. ಸೊ ಡ್ರಾಪ್ ಡಿಸ್ಟೆನ್ಸ್ ಎಷ್ಟಿದೆ ನೋಡೋಣ. ಫಸ್ಟ್ ಪಾರ್ಸಲ್ ಇಕ್ಕಂಬಿಟ್ಟು ಕಟ್ಕೊಬೋಣ. ಇದನ್ನು ಕಟ್ಕೊಳೋದೇ ಬೆಸ್ಟು. ಮುಂದೆ ಅಂತೂ ಇಟ್ಕೊಳಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಸೊ JP ನಗರ ಅಂತ ತೋರಿಸ್ತು. 4.1 ಕಿಲೋಮೀಟರ್ ಇದೆ ಅಷ್ಟೇ ಡ್ರಾಪು. 4.1 ಕಿಲೋಮೀಟರ್ಗಿನ 16 ನಿಮಿಷ ತೋರಿಸ್ತಾ ಇದೆ ನೋಡಿ. ಸೊ ಬನ್ನಿ ಹೋಗೋಣ. ಬ್ರೋ ಫೋಟೋ ಆರ್ಡ್ರ್ ಅಣ್ಣ ಬಾಣ. ನೂರ 4. ಒಬ್ಬೊಬ್ಬರು ಶಾಪ್ ಓನರ್ ಎಷ್ಟು ಕೇರ್ಲೆಸ್ ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ 2ನೇ ಫ್ಲೋರಲ್ಲಿ ಇದ್ದು ಆರ್ಡರ್ ಇದು, ನಾನು 2ನೇ ಫ್ಲೋರಿಗೆ ಬರೋಕ್ಕಾಗಲ್ಲ, ಕೆಳಗಡೆ ಪಾರ್ಕಿಂಗ್ ಇರಲ್ಲ, ಫುಲ್ಲು ಟ್ರಾಫಿಕ್ ಜಾಮಲ್ಲಿ. ಆ ಥರ ಏರಿಯಾದಲ್ಲಿ ಟ್ರಾಫಿಕ್ ಆಗಿದೆ, ಇಲ್ಲಿ ಎಲ್ಲೂ ಬೈಕ್ ಪಾರ್ಕಿಂಗ್ ಇಲ್ಲ ಅಂತ ಹೇಳಿದ್ರು. ಇಲ್ಲ ನೀವು 2ನೇ ಫ್ಲೋರಿಗೆ ತಗೊಂಡು ಬರಲೇಬೇಕು ಅಂತ ಹೇಳಿದ್ರು. ಹೋಗ್ಲಿ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು 2ನೇ ಫ್ಲೋರಿಗೆ ತಗೊಬಂದು ನಾನು ಕೊಟ್ಟರೆ, ಇವ್ರು ನೋಡ್ರಿ ಇಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ. ಎಷ್ಟು ಸತಿ ಕೇಳ್ತಾಯಿನಿ ನೀವು ಪೇಮೆಂಟು ಅಂತ, ಪೇಮೆಂಟೇ ಮಾಡ್ತಾಯಿಲ್ಲ. ಅವ್ರು ನೋಡಿದ್ರೆ ಅವ್ರು ಓನರಿಗೆ ಫೋನ್ ಮಾಡ್ತಾನೆ. ಓನರಿಗೆ ಫೋನ್ ಮಾಡಿದ್ರೆ ಓನರ್ ಎಷ್ಟು ನಿಮಿಷ ಬೇಕೋ ಗುರು ಪೇಟಿಎಮ್ಮಲ್ಲಿ ಪೇ ಮಾಡೋಕ್ಕೆ, ಎಷ್ಟು ಮಾಡ್ದ ಅಂತಂದರೆ ನಾನೇ ಬೇಸತ್ಬಿಟ್ಟು. ಸೊ ಏನು ಮಾಡ್ತೀನಿ ಅಂತ ನೋಡ್ರಿ. ಆಯ್ತಂದಾಡ ನೋಡಿ ನನಗಂತೂ ಫೋನ್ಪೇ ಹಿಸ್ಟ್ರಿ ನೋಡಿ ಸಾಕಾಗೋಯ್ತು. ಅದಕ್ಕೋಸ್ಕರ ಚೇಂಜ್ ಇಲ್ಲ ಅಂತ ಹೇಳಿದ್ರು, ನಾನೇ ಚೇಂಜ್ ಕೊಡ್ತೀನಿ ನೋಡ್ರಿ ಅವ್ರಿಗೆ. ಕೊಡಿಲ್ಲ 500 ಚೇಂಜ್ ಫೋನ್ಪೇ ಮಾಡ್ತೀನಿ. ನಾನೇ ಚೇಂಜ್ ಫೋನ್ಪೇ ಮಾಡ್ತೀನಿ ನಿಮಗೆ. ಹಾಂ ಅದೇ ಮಿಕ್ಕಿ ಚೇಂಜ್ ನಿಮ್ಗೆ ಹಾಕ್ತೀನಿ. ಇನ್ನು 300 ಅಂಡ್ ಸಮಥಿಂಗ್. ಹಾಂ ಕೊಡಿ, ಟೈಮ್ ಆಗುತ್ತೆ. ಎಷ್ಟೊತ್ತರ ಹೋಗ್ಬೇಕು ನಾನು. ಅದು ಇದಕ್ಕೆ ಹಾಕ್ಲಾ? ಇದಕ್ಕೆ ಹಾಕ್ಲಾ? ಆಯ್ತಾ ಭಯ್ಯ? ಛೇ ಸೊ ಗೈಸ್ ಡ್ರಾಪ್ ಆಯ್ತು. ಇವಾಗ ಕರೆಕ್ಟ್ ಕ್ಯಾಶ್ ಕೊಡೋಣ. ಸೊ ಗೋಪ್ರೋ ಅಲ್ಲಿ ಚಾರ್ಜ್ ಬೇರೆ ಖಾಲಿ ಆಯಿತು. ಇವಾಗ ಚಾರ್ಜ್ ಹಾಕಬೇಕು. ಇದೇನು ಗೋ ಆಫ್ಲೈನು ಇಲ್ಲ. ಸೊ ನೆಕ್ಸ್ಟ್ ಆರ್ಡರ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡೋಣ.
ನೋಡಿ ಇವತ್ತಿನ ಅರ್ನಿಂಗ್ಸ್ ಬಂದು 592 ರೂಪಾಯಿ ಆಗಿದೆ ನೋಡಿ. ಇನ್ನೂ ಒಂದು ಬರ್ತಾ ಇದೆ, ನಾಯಂಡಹಳ್ಳಿಗೆ ಬರ್ತಾ ಇದೆ 151 ರೂಪಾಯಿದು, ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿಬಿಡ್ತೀನಿ ಇವಾಗ. ಅಕ್ಸೆಪ್ಟ್ ಅಂದರೆ 10 ಸೆಕೆಂಡ್ ವೆಯ್ಟ್ ಮಾಡೋಂಗಿಲ್ಲ ಇವಾಗ. ಏನಕ್ಕೆ ಅಂತಂದರೆ ಪ್ರೋ ಪಾರ್ಟ್ನರ್ ನಾವು ಇವಾಗ. ಪ್ರೋ ಪಾರ್ಟ್ನರ್ ಅಲ್ಲ, ಅದು ಪ್ರೈಮ್ ಪಾರ್ಟ್ನರ್. ಏನಕ್ಕೆ ಅಂತಂದರೆ ಗೇಮಿಂಗ್ ಹತ್ರ ಹೊರಟೋಗ್ಬಿಟ್ಟಿನಲ್ಲ, ಅದರಿಂದಾಗಿ ಅಲ್ಲೆಲ್ಲ ಬರೀ ಗೇಮಿಂಗ್ ನೋಡಿ ಪ್ರೋ ಅನ್ನೋದು ಬರ್ತಾ ಇದೆ. ಮೇಡಮ್ ಪೋರ್ಟರಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ, ಡ್ರಾಪ್ ಹತ್ರ. ಅದೇ ಅದು ಏರ್ ಪ್ಲಾಸ್ಟಿಕ್ಸ್ ಅಂತ ಇದೆ ಏರ್ ಇದು ಏರ್ ರೋಡ್ ಲೈನ್ಸ್ ಅಂತ ಒಂದು ಟ್ರಕ್ ಇದೆ ಮೇಡಮ್, ಅದ್ರ ಹತ್ರ ಇದ್ದೀನಿ ನಾನು. ಅಲ್ಲಿ ಯಾರಿಗಾದ್ರೂ ಕೊಡಿ ಅಂತ. ಒಂದು ನಿಮಿಷ ಮೇಡಮ್. ಏರ್ ಪ್ಲಾಸ್ಟಿಕ್ಸ್ ಇಲ್ಲೇ ಇದೆ ಅಣ್ಣ, ಇದು ಏರ್ ಪ್ಲಾಸ್ಟಿಕ್ ಸರ್. ಬನ್ನಿ ಒಳಗಡೆ ಹೋಗೋಣ. ಸಿಮೆಂಟ್ ನೀರು ಬೀಳ್ತೈತೆ, ಮೇಲೆಲ್ಲ ಬಿತ್ತು ಅಂತ ಅನ್ಸುತ್ತೆ. ಹಲೋ ಮೇಡಮ್ ಇಲ್ಲಿ ಯಾರೂ ಇಲ್ಲ, ಒಂದು ನಿಮಿಷ ಇದ್ದಾರೆ ಸರ್. ಫೋನ್ ಇದೆ. ಹಾಂ, ಅಮೌಂಟ್ ಪೇ ಮಾಡಿಲ್ಲ. ಓಕೆ ಮೇಡಮ್, ಸಿಕ್ಕೂರು. ಓಕೆ ಎಷ್ಟು? ಒಂದು ನಿಮಿಷ ಸರ್, ನೋಡ್ತೀನಿ. ಬ್ಲಾಗ್ ಮಾಡ್ತಿರೋದು ನೀವು ಜೊತೆ 151. ಇಲ್ವಾ? ಇಲ್ಲ ಸರ್, ಆನ್ಲೈನಲ್ಲಿ ಥ್ಯಾಂಕ್ ಯು. ಓಕೆ ಹಲೋ ಗೈಸ್, ನೋಡಿ ಆರ್ಡರ್ ಡೆಲಿವರ್ ಆಯಿತು. ಅಮೌಂಟ್ ಕೂಡ ಇಸ್ಕೊಂಡೆ. ಫಸ್ಟ್ ಅಲ್ಲಿಂದ ಗಾಡಿ ತೆಗಿಬೇಕು, ಮತ್ತು ಮೇಲಿಂದ ಸಿಮೆಂಟ್ ಸೋರ್ತಾ ಇದೆ. ನನ್ನ ಮೇಲೆ ಬಿತ್ತು ಅಂತ ಅನಿಸುತ್ತೆ ಒಂದಲ್ಲಿ. ನೋಡಿ ಇಲ್ಲಿ ಬಿದ್ದಿದೆ ಗಾಡಿ ಮೇಲೆ. ಯಪ್ಪ, ಗಾಡಿ ಹಾಳಾಗೋಯ್ತು. ಇನ್ನೂ ಬೀಳ್ತಾನೆ ಇದೆ ಅನ್ಸುತ್ತೆ. ಫಸ್ಟ್ ಗಾಡಿ ತೆಗೆದು ಸೈಡ್ಗೆ ಹಾಕ್ಬೇಕು. ಸೇ ಒಂದು ಬಟ್ಟೆನೂ ಕೂಡ ತಗೊಬಂದಿದ್ದೆ ನನ್ನ ಬ್ಯಾಗಲ್ಲಿ. ಬಟ್ಟೆ ಇಲ್ಲ. ಸೊ ಬರ್ತಾಯಿದೆ, ಇನ್ನೂ ಒಂದು ವೈಟ್ ಫೀಲ್ಡಿಗೆ ಬರ್ತಾಯಿದೆ. ಓ ಮ್ಯಾನ್, ಅಕ್ಸೆಪ್ಟ್ ಮಾಡಲಾ ಬೇಡವಾ? ಅಕ್ಸೆಪ್ಟ್ ಮಾಡಲಾ ಬೇಡವಾ? ಇಲ್ಲ ಗೈಸ್, ಆಗಲ್ಲ. ವೈಟ್ ಫೀಲ್ಡ್ ಆದರೆ ತುಂಬ ದೂರ ಹೋಗುತ್ತೆ, ಅಕ್ಸೆಪ್ಟ್ ಮಾಡಲ್ಲ. ಸಾಕು, ಆಫ್ಲೈನ್ ಹೊರಟೋಗ್ತೀನಿ. ಮಿಸ್ ದ ಆರ್ಡ್ರ್ ಅಂತ ಬಂತು, ಆಫ್ಲೈನ್ಗೆ ಹೊರಟೋಗ್ತೀನಿ. ಗೋ ಆಫ್ಲೈನ್. ಇದರಲ್ಲಿ ಈಸಿಯಾಗಿ ಆಫ್ಲೈನ್ಗೆ ಹೋಗಲ್ಲ ಪೋರ್ಟರ್ ಅಪ್ಲಿಕೇಶನಲ್ಲಿ. ಅದೇ ಅದೇ ಆಫ್ಲೈನ್ಗೆ ಹೋಯ್ತು. ಬನ್ನಿ ತೋರಿಸ್ತೀನಿ ಎಷ್ಟಾಯಿತು ಅರ್ನಿಂಗ್ ಅಂತ. ನೋಡಿ ಟೈಮು ಕರೆಕ್ಟಾಗಿ 3:35 ಆಗಿದೆ. ನಾನು ಆಫ್ಲೈನ್ಗೆ ಹೋದೆ. ಏನಕ್ಕೆ ಅಂತ ಅಂದರೆ ಅದು ದೊಡ್ಡ ಆರ್ಡರ್ ಬಂದಿತ್ತು, ವೈಟ್ ಫೀಲ್ಡಿಗೆ ಬಂದಿತ್ತು. ವೈಟ್ ಫೀಲ್ಡಿಗೆ ಹೋಗಿ ತಿರ್ಗಾ ನಾನು ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಸಂಜೆ ಮೇಲೆ ವೈಟ್ ಫೀಲ್ಡಿಂದ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇದೆ. ಏನಕ್ಕೆ ಅಂತ ಅಂದರೆ 400 ಮೇಲೆ ಬರಬೇಕಲ್ಲ. ಸೊ ಅಲ್ಲೆಲ್ಲ ಬ್ರಿಡ್ಜ್ ಎಲ್ಲ ಕಿತ್ತಾಕಿದ್ದಾರೆ. ಅದರಿಂದ ತುಂಬ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಬರೋದು ಎಷ್ಟೊತ್ತಾಗುತ್ತೆ ಅಂತಂದ್ರು ಏನಿಲ್ಲ ಅಂತಂದ್ರು 1.5 ಗಂಟೆ 2 ಗಂಟೆ ವಾಪಸ್ ಬರೋಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಆರ್ಡರ್ ನಾನು ಪಿಕ್ ಮಾಡಿಲ್ಲ. ವೈಟ್ ಫೀಲ್ಡ್ ಬಿಟ್ಟು ಬೇರೆ ಯಾವ ಕಡೆ ಬಂದಿದ್ರು ಸೇಮ್ ಇದೆ. ಲಾಂಗ್ ಆರ್ಡರ್ ಬಂದಿರೋ ನಾನು ಅಕ್ಸೆಪ್ಟ್ ಮಾಡ್ತಾ ಇದೆ. ಬಟ್ ವೈಟ್ ಫೀಲ್ಡ್ ಕಡೆಗಂತೂ 100% ಆಗಲ್ಲ. ತಿರ್ಗಾ ನಾನು ಮತ್ತೆ ಈಗ ಪೀನಿಯಾಗಿ ಬರಬೇಕು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾನು ಆಫ್ಲೈನ್ಗೆ ಹೋಗಿಲ್ಲ ಅಂದರೆ ಆರ್ಡರ್ನು ಕೂಡ ಪಿಕಪ್ ಮಾಡ್ತಾ ಇದ್ದೆ. ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ ಇವಾಗ. ಬೆಳಗ್ಗೆ ಎಷ್ಟು 11:15 ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. 11:15 3:30 ಅಂತ ಅಂದರೆ 11, 12:30, 1:30, 2:30, 3:30. ಸೊ 4 ಅವರ್ ಡ್ಯೂಟಿ ಮಾಡಿದ್ದೀನಿ ನಾನು ಇವತ್ತು. 4 ಅವರ್ ಡ್ಯೂಟಿಗೆ 668 ರೂಪಾಯಿ ಕಮಿಷನ್ ಎಲ್ಲ ತೆಗ್ದು ನಾನು 668 ರೂಪಾಯಿ ನಾನು ಇವತ್ತು ಅರ್ನ್ ಮಾಡಿದ್ದೀನಿ. ಅಂದರೆ ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಒಂದು 4 ಅವರಿಗೆ. ಈಗ ಪೆಟ್ರೋಲಿಗೆ ಒಂದು 168 ಪೆಟ್ರೋಲಿಗೆ ತಗೋಣ. 168 ರುಪೀಸ್ ಪೆಟ್ರೋಲಿಗೆ ತೆಗೆದ್ರು ನನ್ನ ಇವತ್ತಿನ ಸೇವಿಂಗ್ಸ್ ಬಂದು 500 ರುಪೀಸ್ ಆಗಿದೆ.
ಸೊ ಅರ್ನಿಂಗ್ ಏನೋ ಚೆನ್ನಾಗಿ ಆಗಿದೆ ಸ್ನೇಹಿತರೆ ಒಂದು ಪಾರ್ಟ್ ಟೈಮಿಗೆ. ಸೊ ಬೆಳಗ್ಗೆ ಹೊತ್ತು ಪಾರ್ಟ್ ಟೈಮ್ ಮಾಡೋದ್ರಲ್ಲಿ ಇಷ್ಟನ್ನಾದ್ರೂ ಕೂಡ ಸಾಕಾಗುತ್ತೆ ಅಂತ ಅನ್ಸುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್.